ಇನ್ನೊಂದು ಶುರುವಾಗಿಬಿಡೋದು ಕ್ಷೇತ್ರ ವಿಂಗಡಣೆ. ಕ್ಷೇತ್ರ ವಿಂಗಡಣೆಯಲ್ಲಿ ಉತ್ತರದ ಕ್ಷೇತ್ರಗಳು ಹೆಚ್ಚಾಗುವ ಸಾಧ್ಯತೆ ಬೆಳೆದಾಗ ಜನಸಂಖ್ಯೆ ಆಧಾರ ಮಾಡಬೇಕಂತ ನಡೆದಿದ್ದಾರೆ. ಒಂದು ಅದು ಸರಿಯೇ ಇಲ್ಲ ಅಂತಲ್ಲ, ಜನಸಂಖ್ಯೆ ಹೆಚ್ಚಾದಾಗ ಅದ್ರ ಪ್ರಕಾರ ಡಿವೈಡ್ ಆಗಬೇಕು ಅನ್ನೋದು, ಅವರೆಲ್ಲರಿಗೂ ಹೆಚ್ಚು ಕ್ಷೇತ್ರ ಸಿಗಬೇಕು ಅನ್ನೋದು ಸಹಜವಾದ ಒಂದು ನ್ಯಾಯ. ಆದರೆ ದಕ್ಷಿಣದವರು ಉತ್ತರದವರಂಗೆ ಹೆಚ್ಚು ಮಕ್ಕಳನ್ನು ಹೇರಲಾರದ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳೆಸಿಕೊಂಡು ನಡೆದಂಥವ್ರು ಇದ್ದಾರೆ. ಅಭಿವೃದ್ಧಿ ಚೆನ್ನಾಗಿದೆ ದಕ್ಷಿಣ ಭಾರತದ. ಯಾಕೆ ಜನಸಂಖ್ಯೆ ಒಂದಿಷ್ಟು ಕಡಿಮೆ ಇರೋದ್ರಿಂದ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಉತ್ತರದಿಂದಲೂ ಒಳ್ಳೆಯ ಜೀವನ ಮಟ್ಟ ಇಲ್ಲದ, ವಿಚಾರವಾದಿಗಳಿಲ್ಲದ, ಅದು ಒಪ್ಪುವಂಥ ಮಾತನ್ನೋದು ವಾಸ್ತವ ಸತ್ಯಗಳು. ಇದನ್ನು ನಾವು ನಮ್ಮ ರಾಜಕೀಯವಾಗಿ ಬಳಸಬಾರದು. ಇವತ್ತು ನಮ್ಮ ಬಿ ಜೆ ಪಿಗರಾಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು, ಇನ್ನೋರು ಆಗಿರ್ಬೋದು, ರಾಜಕೀಯವಾಗಿ ಬಳಸೋದಲ್ಲ. ಮತ್ತು ಅದೇ ಕಾಲಕ್ಕೆ ಅಧಿಕಾರವನ್ನು ಸಮಾನವಾಗಿ ಎಲ್ಲರೂ ಶುಭವಾಗಿ ಮಾಡಬೇಕು. ಏನೋ ಅಕಲ್ಪ ನಮ್ಮ ಪ್ರಧಾನಿ ನಮ್ಮ ಇವರು ದೇವೇಗೌಡರು ಆದರೂ ಉತ್ತರದವ್ರು ಸಾಯಿಂದ ಆದ್ರೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಕರ್ನಾಟಕದಾಗಿರ್ಬೋದು, ಆಂಧ್ರದೇನೋ ಇಂದಿರಾ ಗಾಂಧಿಯವರ ಶರೀರದಲ್ಲಿ ಬಂದಂಥ ಪ್ರಭಾವದಲ್ಲಿ ಬಂದಂಥ ನಮ್ಮ ಪಿ ವಿ ನರಸಿಂಹರಾವ್ ಆದರು. ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವ್ಯವಸ್ಥೆ ಆಗಬಾರ್ದು. ಸಹಜದ ಎಲ್ಲರಿಗೂ ಅಧಿಕಾರ ಯಾಕೆ ಬೇಡಪ್ಪ ದಕ್ಷಿಣದವ್ರಿಗೆ, ನಾವು ಪ್ರಧಾನಿ ಆಗಬೇಕಂತ ಅವ್ರಲ್ಲಿ ಅನೇಕ ಪ್ರಧಾನಿ ವ್ಯಕ್ತಿತ್ವ ಸಂಬಂಧದಲ್ಲಿರುವಂಥದ್ದು. ಅದಾದ್ರೆ ಪ್ರಜಾಪ್ರಭುತ್ವದ ಸಂಖ್ಯೆ ಹೆಚ್ಚದ, ಅವರು ಸಹಜವಾಗಿ ಪ್ರಧಾನಿ ಗತಿಗೆ ನೋಡ್ಕೊಂಡ್ಬಿಡ್ತಾರೆ. ಆ ನೆಲೆಯಲ್ಲಿ ಬಿ ಜೆ ಪಿ ಯೋಚನೆ ಮಾಡಬಾರ್ದು ಇದನ್ನು. ಇಲ್ಲಾಂದ್ರೆ ಭಾರತದಲ್ಲಿ ಎರಡು ಖಂಡಗಳಾಗ್ತಾವೆ, ಎರಡು ಬೇರೆ ಬೇರೆ, ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ ಅಂತೇಳಿ. ಇದು ಘಟಿಸ್ಬಾರ್ದು. ಇದು ಆಗದೆ ನೋಡ್ಕೊಂಡು ಹೋಗ್ಬೇಕಾಗಿದೆ. ಹಾಗಂತೇಳಿ ದಕ್ಷಿಣದವ್ರು ನಾವು ಪ್ರಧಾನಿ ಆಗಲೇಬೇಕಂತ ಹಳ್ಳಕ್ಕೆ ಬಿದ್ದಿಲ್ಲ ಅವರು. ನಮಗೊಂದು ಪ್ರಧಾನ ನೀವು ಒಂದು ಚಾನ್ಸ್, ನೀವು ಹೋಗಿ ಇನ್ನೊಂದು ಚಾನ್ಸ್ ನಮಗೆ ಕೂಡ ಮಾಡ್ಕೊಳ್ಳೋಕೆ ಹೋಗಿಲ್ಲ. 4 ವಲಯಗಳು ಮಾಡ್ಬೋದು ನಾವು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ. ಎಲ್ಲ ಕಡೆದು ಒಂದು ಅವಧಿಗೆ ಒಬ್ಬೊಬ್ಬರು ಪ್ರಧಾನಿ. ಉತ್ತರದವರೊಮ್ಮೆ ಆದ್ರೆ ದಕ್ಷಿಣದವರೊಮ್ಮೆ, ಪೂರ್ವದವರೊಮ್ಮೆ, ಪಶ್ಚಿಮದವರೊಮ್ಮೆ, ಹಿಂಗೆ ಕೇಳಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಅದನ್ನು ಒಟ್ಟಾಗಿ ನೋಡಿದ್ದಾರೆ ವೈವಿಧ್ಯತೆಯಲ್ಲಿ ಏಕತೆ. ಇದು ಇತ್ತೀಚೆಗೆ ಬಿ ಜೆ ಪಿಗೆ ಮಾಡುತ್ತಿರುವಂಥ ಈ ಕ್ಷೇತ್ರ ವಿಂಗಡಣೆ ವಿಚಾರ, ಇದು ನಿಧಾನ ಹುಟ್ಟಾಗ್ತಾ ಇದೆ. ನಾವು ಬೇರೆ, ಅವ್ರು ಬೇರೆ, ನಮ್ಮವ್ರು ಯಾಕೆ ಪ್ರಧಾನಿ ಆಗಬಾರ್ದು ಅನ್ನುವಂಥದ್ದು. ಕೇವಲ ಒಂದು ಪ್ರಧಾನಿ ಪಟ್ಟವನ್ನು ಬಿ ಜೆ ಪಿ ಉಳಿಸ್ಕೊಂಡು ಹೋಗೋ ಸಲುವಾಗಿ, ಅಧಿಕಾರ ನಡೆಸೋ ಸಲುವಾಗಿ ಹೆಚ್ಚಿನ ಕ್ಷೇತ್ರಗಳು ಉತ್ತರದಲ್ಲಿ ಮಾಡಿ. ಆದರೆ ಒಂದು ತಿಳ್ಕೊಬೇಕು, ಇಲ್ಲಿ ನಮ್ಮ ಬಿ ಜೆ ಪಿಗರು ಎಲ್ಲಿಯವರೆಗೆ ನೀವು ಪೋಲ್ ಮಾಡಿದ್ರೆ ಬಡತನ ಓಡಿಸೋದಿಲ್ಲವೋ, ಭ್ರಮೆಗಳು ನಿರ್ಮಿಸೋದಲ್ಲ. ನಮ್ಮ 3 ನಂಬರ್ ಶ್ರೀಮಂತ ಆಗಿದ್ವಿ, 4 ನಂಬರ್ ಆಗಿದ್ವಿ, 5 ನಂಬರ್ ಆಗಿದ್ವಿ, ಅಲ್ಲ. ಪ್ರತಿಯೊಬ್ಬರ ಆದಾಯ, ಪ್ರತಿ ತಲಾ ಆದಾಯ ಎಲ್ಲ ಈಕ್ವಲ್ ಆಗಬೇಕು ಈ ದೇಶದಲ್ಲಿ. ಆಗ್ತದನ ದೇಶದ 90% ಜನರ ಪರಿಸ್ಥಿತಿ ಭಾಳ ನಿಷ್ಠೂರದ, ಭಾಳ ಕಷ್ಟದದ.